ರಾಮೇಶ್ವರಂ ಜ್ಯೋತಿರ್ಲಿಂಗ ದರ್ಶನ ಮಾಡೋದು ಹೆಂಗಂತ ಹೇಳ್ತೀನಿ ನಿಮಗೆ. ಇದು ಜಾಗ ಅಗ್ನಿ ತೀರ್ಥ ಅಂಥೇಳಿ, ಇದು ಬೇ ಆಫ್ ಬೆಂಗಾಲ್. ಫಸ್ಟ್ ಇಲ್ಲಿ ಸ್ನಾನ ಮಾಡಬೇಕು. ಇಲ್ಲಿ ಸ್ನಾನ ಮಾಡಿಂದ ಡ್ರೆಸ್ ಅದು ಚೇಂಜ್ ಮಾಡಬಾರ್ದು, ಸೀದಾ ಗುಡಿಗೆ ಹೋಗ್ಬೇಕು. ಮೇನ್ ಗುಡಿದು 4 ಮಹಾದ್ವಾರ ಅದಾವೆ, 4 ದಿಕ್ಕಿಗೆ. ಈಸ್ಟ್ ದಿಕ್ಕದಾಗ ಏನು ಮಹಾದ್ವಾರ ಐತಿ ಅಲ್ಲಿಂದ ಎಂಟ್ರಿ ಬಿಡ್ತಾರೆ. ಸೌತ್ ದಿಕ್ಕಿಗೆ ಏನು ಮಹಾದ್ವಾರ ಐತಿ ಅಲ್ಲಿಂದ ಎಕ್ಸಿಟ್ ಆಗ್ಬೋದು. ಸೊ ಗುಡಿ ಒಳಗೆ 21 ಸಣ್ಣ ಬಾವಿ ಅದಾವೆ. ಆ ಗುಡಿ ಎಂಟ್ರೆನ್ಸ್ ಒಳಗೆ ಹೋಗಿಂದ ಫ್ರೀ ಇರ್ತೈತಿ. ಅಲ್ಲಿ ಏಜೆಂಟ್ರು ಇರ್ತಾರೆ. ಒಬ್ಬರಿಗೆ ಇಷ್ಟು ಚಾರ್ಜ್, ಒಂದು ಫ್ಯಾಮ್ಲಿಗೆ ಇಷ್ಟು ಚಾರ್ಜ್ ಅಂತ ಮಾಡ್ತಾರೆ ಅವರು. ಏನು ಮಾಡ್ತಾರಪ್ಪ ಒಂದು ಬಕೆಟ, ಒಂದು ಹಗ್ಗ ತೊಗೊಂಡು ಎಲ್ಲ ಬಾವಿಯಿಂದ ನೀರನ್ನು ಮ್ಯಾಗ ತೊಗೊಂಡು ನಿಮ್ಮ ಮ್ಯಾಗ ಹಾಕ್ತಾರೆ. ಅಥವಾ ನೀವು ಫ್ರೀ ಇರ್ತೈತಿ ಆವಾಗ ಹಂಗೂ ಹೋಗ್ಬೋದು. 21 ಬಾವಿ ನೀರಾಗ ಜಳಕ ಮಾಡಿಂದ ಹೋಗಿ ದೇವ್ರ ದರ್ಶನ ಮಾಡೋದು. ದೇವ್ರ ದರ್ಶನ ಆದಮೇಲೆ ನೀವು ಡ್ರೆಸ್ ಅದು ಚೇಂಜ್ ಮಾಡ್ಬೋದು. ಇದೇನು ರೈಲ್ವೆ ಬ್ರಿಡ್ಜ್ ನೋಡತ್ತೀರಿ ನೀವು, ಇದನ್ನು ಪಂಬನ್ ಬ್ರಿಡ್ಜ್ ಅಂತೇಳಿ ಕರೀತಾರೆ. ಇದು ನಮ್ಮ ದೇಶದಾಗ ಭಾಳ ಫೇಮಸ್. ಈ ಬ್ರಿಡ್ಜ್ ಏನೈತಲ್ಲ, ಪಂಬನ್ ದ್ವೀಪ ರಾಮೇಶ್ವರಂ ಊರನ್ನ ಮೇನ್ಲ್ಯಾಂಡ್ ಕನೆಕ್ಟ್ ಮಾಡುತ್ತೆ. ಇದು ಹೆಚ್ಚೊಮ್ಮೆ 1912-14 ಆ ಇಸ್ವಿಯಾಗ ಓಪನ್ ಆಗಿದ್ದ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ ಬಾಜುಗೆ ನೀವೇನು ಪಿಲ್ಲರ್ಗಳು ನೋಡ್ತಿರಲ್ಲ, ಮೊದಲ ಈ ರೈಲ್ವೆ ಬ್ರಿಡ್ಜ್ ಇಲ್ಲಿತ್ತು. 1964ರಲ್ಲಿ ಒಂದು ದೊಡ್ಡ ಚಂಡಮಾರುತ ಬಂದಿತ್ತು. ಸೈಕ್ಲೋನ್ ಬಂದಾಗ ಇಡೀ ಧನುಷ್ಕೋಡಿ ಊರ ಈ ಬ್ರಿಡ್ಜ್ ಎಲ್ಲ ಹಾಳಾಗಿತ್ತವಾಗ. ಇತಿಹಾಸ ಏನು ಹೇಳ್ತಪ್ಪ ಅಂದ್ರೆ 100 ಜನ ಇದ್ದಿದ್ದು ಟ್ರೈನ್ ಆ ಚಂಡಮಾರುತದಾಗ ಕೊತ್ಕೊಂಡು ಹೋಗೈತಂತ. ಇನ್ನೂ ತನಕ ಟ್ರೈನು ಸಿಕ್ಕಿಲ್ಲ ಅಂತ ಅಲ್ಲಿ ಜನ ಹೇಳ್ತಾರೆ. ಧನುಷ್ಕೋಡಿ ಪೂರಾ ಊರನ್ನು ಚಂಡಮಾರುತದಾಗ ಹಾಳಾಯಿತು. ಆಮೇಲೆ ಆ ಊರು ಮತ್ತು ಸ್ಥಾಪನೆ ಮಾಡೋಕ್ಕೆ ಯಾರೂ ಪ್ರಯತ್ನ ಮಾಡಿಲ್ಲ. ಸೊ ಅಲ್ಲೇನೋ ಜನವಸತಿ ಇಲ್ಲ ಈಗ. ಕೆಲವೊಬ್ಬರು ಮೀನುಗಾರರು ಅವರು ಗುಸ್ಲು ಹಾಕ್ಕೊಂಡಿರ್ತಾರೆ ಅಷ್ಟೇ. ಸೊ ಅದಕ್ಕೆ ಧನುಷ್ಕೋಡಿಗೆ ಗೋಸ್ಟ್ ವಿಲೇಜ್ ಅಂತ ಕರೀತಾರೆ. ಇದು ರಾಮರ ಪಾದ ಇರೋ ಗುಡಿ. ಇದು ರಾಮ ಲಂಕಾಕ್ಕೆ ಹೋಗೋಕ್ಕಿಂತ ಮೊದಲು ಇಲ್ಲಿದ್ರಂತ. ರಾಮದ ಪಾದದ ಚಿಹ್ನೆ ಅದ ಒಳಗೆ ಕಲ್ಲಿಂದ್ರಾಗ ಮ್ಯಾಗಿಂದ ಹಿಂಗೆ ಕಾಣಿಸುತ್ತೆ. ಇದು ಎಂಟ್ರೆನ್ಸ್. ಪಾರ್ಕಿಂಗ್ ಫ್ರೀ ಐತಿ, ಎಂಟ್ರೆನ್ಸು ಫ್ರೀ ಐತಿ. ಇದು ರಾಮೇಶ್ವರಂ TV ಟವರ್. ಇದು ಇಲ್ಲಿ ಜ್ಯೋತಿರ್ಲಿಂಗದ ಗೋಪುರ ಕಾಣ್ತದೆ. ರಾಮೇಶ್ವರಂ ಜ್ಯೋತಿರ್ಲಿಂಗ ಗೋಪುರ ಅದು. ರಾಮೇಶ್ವರಂ ಮೇನ್ ಲ್ಯಾಂಡ್ ಅಲ್ಲ, ಇದೊಂದು ಐಲ್ಯಾಂಡ್. ಇದು ರೆಜ್ ಕಾಣುತ್ತೆ ನೋಡ್ರಿ, ಸುತ್ತೆಲ್ಲ ಸಮುದ್ರ ಐತಿ.